ಈಗ ಡಿಜಿಟಲ್ ವರ್ಲ್ಡ್, ಹೂನಾರ, ಶಾಲು, ಬೊಕ್ಕೆ, ಅದಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚಾಗೋಗುತ್ತೆ. ಅದನ್ನೆಲ್ಲ ತೆಗೆದುಕೊಂಡು ಬಂದು ನಮ್ಮ ಆಫೀಸಲ್ಲಿ ನಾರಾಯಣ ರಾವ್ ಎಲ್ಲ ಇರ್ತಾರೆ. ಅವ್ರ ಆಫೀಸಲ್ಲಿ ಬಂದು ಗೂಗಲ್ಲು ಡಿಜಿಟಲ್ ಇರುತ್ತೆ, ನೀವು ಅಲ್ಲಿ ಪೇ ಮಾಡಿಬಿಟ್ಟು ನಮ್ಗೆ ಅದು ಚೀಟಿ ಕೊಟ್ಬಿಡಿ, ನಾವು ನಿಮ್ಮ ಹೂನಾರದ ಬದಲಲ್ಲಿ ಹಾಕಿದ್ದೀವಿ ಅಂತೇಳಿ. ಅದಕ್ಕೆ ನನಗೆ ಭಾಳ ಸಂತೋಷ ಆಗುತ್ತೆ. ಆದ್ದರಿಂದ ತಾವು ಕಾಂಗ್ರೆಸ್ ಪಕ್ಷವನ್ನು ಬಡವರ ಪಕ್ಷ ಅನ್ಬೇಕಾದ್ರೆ ನಿಮ್ಮ ಹಣವೂ ಸಹ ನಮಗೆ ಬೇಕು. ನಿಮ್ಮ ₹1 ಕೊಡಿ, ನಿಮ್ಮ ಪಕ್ಷ ಇದು, ನೀವು ಬೆಳೆಸಬೇಕು. ಹಣವಂತರಿಂದ ತೆಗೆದುಕೊಂಡು ನಾವು ಪಕ್ಷ ಬೆಳೆಸೋದ್ರಲ್ಲಿ ಏನು ದೊಡ್ಡ ವಿಚಾರ ಅಲ್ಲ. ಆದರೆ ನಾವು ಅವ್ರಿಗೆ ಸರೆಂಡರ್ ಆಗಬೇಕಾಗತ್ತೆ. ನಾವು ನಿಮಗೆ ಸರೆಂಡರ್ ಆಗಬೇಕಂದ್ರೆ, ಬಡವರ ಮಾತು ಕೇಳಬೇಕಾದ್ರೆ ನೀವು ₹100 ಹಾರನ್ನು, ₹500 ಹಾರನ್ನು, ₹1000 ಹಾರ ತೆಗೆದುಕೊಂಡು ಕಾಂಗ್ರೆಸ್ ಪಕ್ಷದ ಖಜಾಂಚಿಗೆ ಕೊಡಿ. ಅಲ್ಲಿಂದ ನಾವು ಕಾಂಗ್ರೆಸ್ ಪಕ್ಷವನ್ನು ಕಟ್ಟೋಣ. ಈ ಸಂಕಲ್ಪ ಸಮಾವೇಶ, ದೊಡ್ಡ ಸಂಕಲ್ಪವನ್ನು ತೆಗೆದುಕೊಂಡು ಹೋಗಿ ಕಾಂಗ್ರೆಸ್ ಪಕ್ಷವನ್ನು ಶಕ್ತಿಯುತವಾಗಿ ಬೆಳೆಸಿ ಸಂವಿಧಾನವನ್ನು ಉಳಿಸ್ತಕ್ಕಂಥ ಕೆಲಸ, ಪ್ರಜಾಪ್ರಭುತ್ವವನ್ನು ಉಳಿಸ್ತಕ್ಕಂಥ ಕೆಲಸ, ಜಾತ್ಯತೀತ ತತ್ವವನ್ನು ನಾವು ಉಳಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ ಅಂತೇಳಿ ಸಂಕಲ್ಪ ತೆಗೆದುಕೊಂಡು ತಾವೆಲ್ಲರೂ ಸಹ ತಮ್ಮ ಊರಿಗೆ ಹೋಗಿ ಅಂತ ಹೇಳಿ ತಮ್ಮೆಲ್ಲರಿಗೂ ಸಹ ವಂದನೆ ಸಲ್ಲಿಸಿ, ಅಭಿನಂದನೆ ಸಲ್ಲಿಸಿ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್, ನಮಸ್ಕಾರ. ಈಗ ಡಿಜಿಟಲ್ ವರ್ಲ್ಡ್, ಹೂನಾರ, ಶಾಲು, ಬೊಕ್ಕೆ, ಅದಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚಾಗೋಗುತ್ತೆ. ಅದನ್ನೆಲ್ಲ ತೆಗೆದುಕೊಂಡು ಬಂದು ನಮ್ಮ ಆಫೀಸಲ್ಲಿ ನಾರಾಯಣ ರಾವ್ ಎಲ್ಲ ಇರ್ತಾರೆ. ಅವ್ರ ಆಫೀಸಲ್ಲಿ ಬಂದು ಗೂಗಲ್ಲು ಡಿಜಿಟಲ್ ಇರುತ್ತೆ, ನೀವು ಅಲ್ಲಿ ಪೇ ಮಾಡಿಬಿಟ್ಟು ನಮ್ಗೆ ಅದು ಚೀಟಿ ಕೊಟ್ಬಿಡಿ, ನಾವು ನಿಮ್ಮ ಹೂನಾರದ ಬದಲಲ್ಲಿ ಹಾಕಿದ್ದೀವಿ ಅಂತೇಳಿ. ಅದಕ್ಕೆ ನನಗೆ ಭಾಳ ಸಂತೋಷ ಆಗುತ್ತೆ. ಆದ್ದರಿಂದ ತಾವು ಕಾಂಗ್ರೆಸ್ ಪಕ್ಷವನ್ನು ಬಡವರ ಪಕ್ಷ ಅನ್ಬೇಕಾದ್ರೆ ನಿಮ್ಮ ಹಣವೂ ಸಹ ನಮಗೆ ಬೇಕು. ನಿಮ್ಮ ₹1 ಕೊಡಿ, ನಿಮ್ಮ ಪಕ್ಷ ಇದು, ನೀವು ಬೆಳೆಸಬೇಕು. ಹಣವಂತರಿಂದ ತೆಗೆದುಕೊಂಡು ನಾವು ಪಕ್ಷ ಬೆಳೆಸೋದ್ರಲ್ಲಿ ಏನು ದೊಡ್ಡ ವಿಚಾರ ಅಲ್ಲ. ಆದರೆ ನಾವು ಅವ್ರಿಗೆ ಸರೆಂಡರ್ ಆಗಬೇಕಾಗತ್ತೆ. ನಾವು ನಿಮಗೆ ಸರೆಂಡರ್ ಆಗಬೇಕಂದ್ರೆ, ಬಡವರ ಮಾತು ಕೇಳಬೇಕಾದ್ರೆ ನೀವು ₹100 ಹಾರನ್ನು, ₹500 ಹಾರನ್ನು, ₹1000 ಹಾರ ತೆಗೆದುಕೊಂಡು ಕಾಂಗ್ರೆಸ್ ಪಕ್ಷದ ಖಜಾಂಚಿಗೆ ಕೊಡಿ. ಅಲ್ಲಿಂದ ನಾವು ಕಾಂಗ್ರೆಸ್ ಪಕ್ಷವನ್ನು ಕಟ್ಟೋಣ. ಈ ಸಂಕಲ್ಪ ಸಮಾವೇಶ, ದೊಡ್ಡ ಸಂಕಲ್ಪವನ್ನು ತೆಗೆದುಕೊಂಡು ಹೋಗಿ ಕಾಂಗ್ರೆಸ್ ಪಕ್ಷವನ್ನು ಶಕ್ತಿಯುತವಾಗಿ ಬೆಳೆಸಿ ಸಂವಿಧಾನವನ್ನು ಉಳಿಸ್ತಕ್ಕಂಥ ಕೆಲಸ, ಪ್ರಜಾಪ್ರಭುತ್ವವನ್ನು ಉಳಿಸ್ತಕ್ಕಂಥ ಕೆಲಸ, ಜಾತ್ಯತೀತ ತತ್ವವನ್ನು ನಾವು ಉಳಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ ಅಂತೇಳಿ ಸಂಕಲ್ಪ ತೆಗೆದುಕೊಂಡು ತಾವೆಲ್ಲರೂ ಸಹ ತಮ್ಮ ಊರಿಗೆ ಹೋಗಿ ಅಂತ ಹೇಳಿ ತಮ್ಮೆಲ್ಲರಿಗೂ ಸಹ ವಂದನೆ ಸಲ್ಲಿಸಿ, ಅಭಿನಂದನೆ ಸಲ್ಲಿಸಿ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್, ನಮಸ್ಕಾರ.